ಹಾಯ್ ಹಲೋ ನಮಸ್ಕಾರ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಉದ್ದಿನ ವಡೆ ಚಟ್ನಿ ಮಾಡ್ತಾ ಇದ್ದೀನಿ. ನಿಮಗಾಗಿ ತೋರಿಸ್ತಾ ಇರುವಂಥ ಉದ್ದಿನ ವಡೆ ಚಟ್ನಿ ರೆಸಿಪಿ ಖಂಡಿತವಾಗಿ ನಡ್ಕೊಂಡು ಹೋಗಿ. ಫಸ್ಟಿಗೆ ಇಡ್ಲಿ ನೆನೆ ಹಾಕಬೇಕಂದ್ರೆ ಏನು ಮಾಡಬೇಕಂತ ನೋಡಿಬಿಡಿ. ಇವಾಗ ಉದ್ದಿನ ಬೇಳೆ ತೊಗೊಂಡಿರುವಂಥದ್ದು ಉದ್ದಿನ ಬೇಳೆ ನೋಡಿ, ನಾವು 1 kg ರವೆ ನೆನೆ ಹಾಕಬೇಕಂದ್ರೆ ನಾನು ಇದಕ್ಕೆ 1.5 ಬಟ್ಲಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಅಂದರೆ 1/4 kg ತೊಗೋಬೇಕಾಗುತ್ತೆ. ಇವಾಗ ಈ ಉದ್ದಿನ ಬೇಳೆಗೆ ನೀರು ಹಾಕಿ ಒಂದೆರಡು ಸತಿ ವಾಶ್ ಮಾಡಿ ಈ ಉದ್ದಿನಬೇಳೆ 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಿ. ಇವಾಗ ಉದ್ದಿನಬೇಳೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನೋಡಿ ಇಡ್ಲಿ ರವೆ ತೊಗೊಂಡಿರೋಂಥದ್ದು. ನೀವು ಇಡ್ಲಿ ರವೆ ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ಬೋದು. ಇವಾಗ ನೋಡಿ ನಾನು ಡಬ್ಬಿ ತೊಗೊಂಡು ಡಬ್ಬಿಯಲ್ಲಿ ಇಡ್ಲಿ ರವೆ ಹಾಕ್ತಾಯಿದ್ದೀನಿ. ಹಾಕಿ ಫಸ್ಟಿಗೆ ನೀರು ಹಾಕಿ ಒಂದು ಸರ್ತಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ಮೇಲಿಂದೆಲ್ಲ ಕೂಡ ನೀರು ಸೋದಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಇಡ್ಲಿ ಹತ್ತಿ ಥರ ಹಾಗೆ ಬಿಳಿಯಾಗಿ ಬರುತ್ತೆ. ನೋಡಿ ಇವಾಗ ಈ ಥರ ಸೋದಿಸ್ಕೊಂಡು ಬಿಟ್ಟಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವೀಗ ನೋಡಿ ಸ್ವಲ್ಪನೇ ಅಂದರೆ ನೋಡ್ಬೋದು ಎಷ್ಟು ನೀರು ಹಾಕಿ 1 ಗ್ಲಾಸಷ್ಟು ಇದನ್ನು ಮುಚ್ಚಿಡಬೇಕು. ಒಂದು ಹಾಫ್ ಆನ್ ಅವರಷ್ಟು ಬಿಟ್ಬಿಡಿ. ಹಾಫ್ ಆನ್ ಅವರ್ ಆದಮೇಲೆ ನಾನು ಇವಾಗ ಈ ಕಡೆ ಬಿಟ್ಬಿಡೋದಕ್ಕೆ ಇಟ್ಟಿದ್ದೀನಿ ಆ ಕಡೆ. ಆಮೇಲೆ ನಾವು ಇಲ್ಲಿ 3 ಗಂಟೆಗಳ ಕಾಲ ನೆನೆಸಿರುವಂಥ ಉದ್ದಿನಬೇಳೆ ತಗೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ಇದು ನೋಡಿ ಪರ್ಫೆಕ್ಟಾಗಿ ಎಷ್ಟು ನುಣ್ಣಗೆ ನಾವು ರುಬ್ತೀವಿ ನಮ್ಮ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ಉದ್ದಿನಬೇಳೆ ಕೂಡ ರುಬ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಇಡ್ಲಿ ನೆನೆ ಹಾಕಬೇಕಂದ್ರೆ ಫಸ್ಟ್ ಉದ್ದಿನಬೇಳೆ ನೆನೆ ಹಾಕಬೇಕು. ಇವಾಗ ನೋಡಿ ಒಂದು ಅರ್ಧ ಗಂಟೆ ಕಾಲ ರವೆ ಬಿಟ್ಟಿದ್ದೆ. ಚೆನ್ನಾಗಿ ನೋಡ್ಬೋದು ರವೆ ಎಷ್ಟು ಚೆನ್ನಾಗಿ ಅರಳಿರುವಂಥದ್ದು. ಈ ಥರ ಅರಳಿರುವಂಥ ರವೆಗೆ ನಾವು ಉದ್ದಿನಬೇಳೆ ಎಲ್ಲ ಕೂಡ ಹಿಟ್ಟು ರುಬ್ಬಿರೋಂಥದ್ದು ಸೇರಿಸ್ಕೊಂಡು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೂಡ ನಿಮಗೆ ನೀರು ಕಡಿಮೆ ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲ ನಿಮಗೆ ನೀರು ಜಾಸ್ತಿ ಆದರೆ ಅದಕ್ಕೆ ನೀರು ಹಾಕೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಯಾಕಂದರೆ ರವೆ ನಾವು ಫಸ್ಟಿಗೆ ನೆನೆ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಉಬ್ಬಿರುತ್ತೆ ರವೆ. ಹಾಗಾಗಿ ಇದಕ್ಕೆ ನೀರು ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಡಿ. ಇವಾಗ ಹಿಟ್ಟಿಗೆ ಉದ್ದಿನಬೇಳೆ ಕಲಿಸ್ಕೊಂಡು ರಾತ್ರಿ ಪೂರ್ತಿ ಡಬ್ಬಿ ಮುಚ್ಚಿಟ್ಟಿದ್ದೆ. ಇವಾಗ ಹಿಟ್ಟು ಪರ್ಫೆಕ್ಟಾಗಿ ನೆಂದಿರೋಂಥದ್ದು. ನಾವು ನೀರು ಜಾಸ್ತಿ ಕಡಿಮೆ ಏನಾದರೂ ಹಾಕಿದ್ರೆ ನಮ್ಮ ಇಡ್ಲಿ ಸಖತ್ತಾಗಿ ಬರೋದಿಲ್ಲ. ಈ ಹದವಾಗಿ ಇಡ್ಲಿ ಹಿಟ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಒಂದು ಇಡ್ಲಿ ಹಿಟ್ಟಿನ ಪ್ಯಾಕೆಟ್ನಲ್ಲಿ ಆಲ್ಮೋಸ್ಟ್ 100 ಇಡ್ಲಿ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಹಿಟ್ಟು ಪರ್ಫೆಕ್ಟಾಗಿ ನೆಂದಿರುತ್ತೆ. ಇವಾಗ ನೋಡಿ ಇಡ್ಲಿ ಹಿಟ್ಟು ಒಂದು ಬೇರೆ ಬೌಲಲ್ಲಿ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಈ ಥರ ಉಪ್ಪು ಮತ್ತು ನಿಮಗೆ ಕರೆಕ್ಟಾಗಿ ಹದವಾಗಿ ಇಡ್ಲಿ ರವೆ ಇಲ್ಲದೇ ಇದ್ದವರು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಈ ಕಡೆ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ 1 ಲೋಟದಷ್ಟು. ಈ ಕಡೆ ಬಿಸಿ ಮಾಡೋಕ್ಕೆ ಇಟ್ಬಿಡಿ. ಇವಾಗ ಇಡ್ಲಿ ಪಾತ್ರೆಯಲ್ಲಿರುವಂಥದ್ದೆಲ್ಲ ಸಾಚೆಗಳಿಗೆ ಎಣ್ಣೆ ಹಚ್ಕೋಬೇಕು. ಫಸ್ಟಿಗೆ ಎಣ್ಣೆ ಸವರ್ದಿವಿ ಅಂದರೆ ಇಡ್ಲಿ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ಫಸ್ಟಿಗೆ ಇಡ್ಲಿ ಸಾಚೆಗಳಿಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ಮೇಲೆ ಒಂದೊಂದೇ ಸೌಟಷ್ಟು ನಾನು ಇವಾಗ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ತುಂಬಾ ಸರಳವಾಗಿ ಮಾಡುವಂಥದ್ದು ವಿಧಾನ, ನೀವು ಕೂಡ ನೋಡಿಕೊಂಡು ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಕೂಡ ಇಡ್ಲಿ ಹಾಕ್ಕೊಂಡು ಹವೆ ಮೇಲೆ ಒಂದು 5ರಿಂದ 10 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಹವೆಯಲ್ಲಿ ಬೆಂದಾದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಿರೋಂಥದ್ದು. ಇಡ್ಲಿ ಬಿಸಿ ಬಿಸಿ ಇರುವಾಗ ತೆಗಿಬಾರ್ದು, ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ತೆಗಿಬೇಕು. ನೋಡಿ ಎಷ್ಟು ಈಸಿಯಾಗಿ ಒಂದು ಸ್ಪೂನಿಂದ ನಾನು ತೆಗಿತಾ ಇದ್ದೀನಿ. ತುಂಬಾ ಬಿಸಿ ಇದ್ದರೆ ನೀವು ಬೇಗನೆ ತೆಗಿಬೋದು, ಆದರೂ ಕೂಡ ತುಂಬ ಬಿಸಿ ಇದ್ದಾಗ ತೆಗಿಯೋದಕ್ಕೆ ಹೋಗಬಾರ್ದು. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ. ಇವಾಗ ಉದ್ದಿನ ವಡೆ ಕೂಡ ಬೇಕಲ್ವಾ ಸ್ನೇಹಿತರೆ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡೆ ಮಾಡುವಂಥ ವಿಧಾನ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಮಾಡುವಂಥದ್ದು ಈ ವಿಧಾನ ನೋಡಿಬಿಟ್ರೆ ನೀವು ಕೂಡ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡೆ ಮಾಡ್ಕೋಬೋದು. ಇವಾಗ ಉದ್ದಿನ ವಡೆ ಮಾಡೋದಕ್ಕೆ ನೋಡಿ ನಾನು ಕೂಡ ಉದ್ದಿನಬೇಳೆ ನೆನೆ ಹಾಕಬೇಕಾಗತ್ತೆ. ಉದ್ದಿನಬೇಳೆ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಅಂದರೆ ಮೆಜರ್ಮೆಂಟ್ ಮಾಡಿಕೊಂಡು ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಇಷ್ಟದಷ್ಟು ತೊಗೋಬೋದು. ಇವಾಗ ಉದ್ದಿನಬೇಳೆ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಡಿ. ಈ ಉದ್ದಿನಬೇಳೆ ನೀವು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇವಾಗ ನೆಂದಾದಮೇಲೆ ಮತ್ತೊಂದು ಸರ್ತಿ ವಾಶ್ ಮಾಡಿಕೊಂಡು ನಾವು ಇದು ರುಬ್ಕೊಂಬರಬೇಕಾಗತ್ತೆ. ರುಬ್ಬುವಾಗ ಮಾತ್ರ ಇದಕ್ಕೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ, ಯಾಕಂದರೆ ಉದ್ದಿನ ವಡೆಗೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಬೇಕಾಗುತ್ತೆ. ಹಾಗಾಗಿ ನೋಡಿ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ಪರ್ಫೆಕ್ಟಾಗಿ ರುಬ್ಕೊಂಡಿದ್ದೀನಿ. ಇದು ಕೂಡ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಇವಾಗ ಈ ಉದ್ದಿನ ವಡೆ ಹಾಕುವಂಥ ವಿಧಾನದಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ. ಇದನ್ನು ನೀವು ಫಾಲೋ ಮಾಡಿಬಿಟ್ರೆ ಸಾಕು, ನಿಮ್ಮ ಉದ್ದಿನ ವಡೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಹಿಟ್ಟು ನೋಡಿ ನಾನು ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಅದೇ ಪ್ರೆಷರ್ನಲ್ಲಿ ನೀವು ಕೂಡ ಕಲಿಸ್ಬೇಕು. ಆವಾಗ ನಿಮ್ಮ ಹಿಟ್ಟಿನ ಉದ್ದಿನಬೇಳೆ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಅದು ನಮ್ಮ ಉದ್ದಿನ ವಡೆ ಹಾಕ್ತೀವಿ ಅಲ್ವ ವೀಕ್ಷಕರೇ, ಅದು ಒಂದು ನೋಡ್ತಾ ಇರಿದ್ರೆ ಹತ್ತಿ ಥರ ಉಬ್ಬಿ ಬರುತ್ತೆ. ಇವಾಗ ನೋಡಿ
ಹಿಟ್ಟು ಕಲಿಸ್ತಾ ಇದ್ದೀನಿ. ಈ ಥರ ಕಲಸಿರೋವಂಥ ಹಿಟ್ಟು ಚೆಕ್ ಮಾಡಬೇಕಂದ್ರೆ ಒಂದು ಬಾಟ್ಲಲ್ಲಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ನೋಡಿ ಒಂದೇ ಒಂದು ಸ್ವಲ್ಪ ಬಿಟ್ಬಿಟ್ರೆ ನಮಗೆ ಹಿಟ್ಟು ಮೇಲ್ಗಡೆ ತೇಲಿ ಬರಬೇಕು. ಆವಾಗ ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ಆಗಿರುವಂಥದ್ದು. ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೊಂಡು ಕಲಿಸ್ಕೊಂಡು ಬಿಡಿ. ನಿಮಗೆ ಬೇಕಾದರೆ ನೋಡ್ಬೋದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಎಲ್ಲನೂ ಕೂಡ ಹಾಕ್ಬೋದು. ನಾನು ಇದಕ್ಕೆ ಏನೂ ಹಾಕ್ತಾಯಿಲ್ಲ, ಸಿಂಪಲ್ ಉದ್ದಿನವಡೆ ಹಾಕ್ತಾಯಿದ್ದೀನಿ. ಇವಾಗ ಈ ಕಡೆ ಎಣ್ಣೆ ಬಿಸಿ ಆಯಿತು. ಎಣ್ಣೆಯಲ್ಲಿ ನಾನು ಇವಾಗ ಉದ್ದಿನವಡೆ ಬಿಡುವಾಗ ಫಸ್ಟಿಗೆ ಕೈಗೆ ನೀರು ಹಚ್ಕೊಂಡು ಈ ಥರ ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಾಗಿ ಈ ಥರ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಮ್ಮ ಉದ್ದಿನವಡೆ ಬಿಟ್ಕೊಳ್ಳುತ್ತೆ. ಕೈಗೆ ಒಂದೊಂದು ನಾವು ಈ ಥರ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಕೈಗೆ ನೀರು ಹಚ್ಚಲೇಬೇಕು. ಆವಾಗೇ ನಮ್ಮ ಉದ್ದಿನವಡೆ ಪರ್ಫೆಕ್ಟಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ತುಂಬಾ ಸರಳವಾಗಿ ನೋಡಿ ವೀಕ್ಷಕರೇ, ಟ್ರೈ ಮಾಡ್ಬೋದು ನೀವು ಕೂಡ ಒಂದು ಸರ್ತಿ ಆದರೂ ಕೂಡ. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಎಷ್ಟೊತ್ತು ತನಕ ಫ್ರೈ ಮಾಡ್ತೀವಿ ಆವಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಇಡ್ಲಿ ವಡೆ ರೆಡಿ ಆಗ್ತಾ ಇರುವಂಥ ನೋಡಿ. ಇಡ್ಲಿ ಜೊತೆಗೆ ವಡೆ ಇದ್ದರೆ ಸೂಪರಾಗಿ ಕಾಂಬಿನೇಷನ್. ಅದ್ರ ಜೊತೆಗೆ ಮತ್ತು ಚಟ್ನಿ ಸಾಂಬಾರು ಇದ್ದರೆ ಕೇಳೋದಕ್ಕೆ ಹೋಗಬೇಡಿ, ಸಖತ್ ರುಚಿಯಾಗಿರುವಂಥದ್ದು ಎರಡೂ ಕೂಡ. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇದೇ ರೀತಿ ಎಲ್ಲನೂ ಕೂಡ ವಡೆ ರೆಡಿ ಮಾಡಿದ್ದೀನಿ. ಸೂಪರಾಗಿರುವಂಥ ವಡೆ ನೋಡಿ. ಹಾಗಾದಮೇಲೆ ವಡೆ ರೆಡಿ ಆಯಿತು. ವಡೆ ಜೊತೆಗೆ ನಾನು ಇವಾಗ ಚಟ್ನಿ ಕೂಡ ಬೇಕು. ಚಟ್ನಿ ಇದ್ಮೇಲೆ ನಮಗೆ ಟೇಸ್ಟ್ ಸಖತ್ ರುಚಿಯಾಗಿರುತ್ತಲ್ವ. ಹಾಗಾದರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುವಂಥ ನೋಡಿ ಉದ್ದಿನ ವಡೆ, ಸೂಪರಾಗಿ ಆಗಿರುವಂಥದ್ದು. ಮಿಸ್ ಮಾಡದೆ ಟ್ರೈ ಮಾಡ್ಬೋದು. ಹಾಗೆ ನಾವು ಚಟ್ನಿ ಕೂಡ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಇವಾಗ ಚಟ್ನಿ ಮಾಡುವಂಥ ವಿಧಾನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನಮ್ಮ ಚಟ್ನಿ ನಿಮಗೂ ಕೂಡ ಇಷ್ಟ ಆದರೆ ಇದು ಕೂಡ ಟ್ರೈ ಮಾಡಿಬಿಡಿ. ಚಟ್ನಿ ಮಾಡೋದಕ್ಕೆ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ನಾನು ಒಂದು ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲಷ್ಟು ಶೇಂಗಾ ಕಾಳನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಕಾಳನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಆವಾಗ ನಮ್ಮ ಚಟ್ನಿ ಸಾಯಂಕಾಲವರೆಗೂ ಕೂಡ ಇಟ್ಟರೆ ಚೆನ್ನಾಗಿ ಇರುತ್ತೆ, ಕೆಡೋದಿಲ್ಲ. ಇವಾಗ ಶೇಂಗಾ ಕಾಳು ಜೊತೆಗೆ ಒಂದು ಬಟ್ಲಷ್ಟು ಪುಟಾಣಿ ಕಾಳು ಕೂಡ ಹಾಕ್ಕೊಂಡು ಸ್ವಲ್ಪ ಮೇಲಿಂದ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಫ್ರೈ ಮಾಡ್ತಾ ಮಾಡ್ತಾ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕಿ. ನಾನಿವಾಗ 3 ಹಸಿ ಮೆಣಸಿನ್ಕಾಯಿ ಹಾಕಿ ಅದು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ನಾವಿದು ಫ್ರೈ ಮಾಡೋದಕ್ಕೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಬಂದರೆ ನಮಗೆ ಸಾಯಂಕಾಲವರೆಗೂ ಕೂಡ ಚಟ್ನಿ ಕೆಡೋದಿಲ್ಲ. ಹಾಗಾಗಿ ಈ ಥರ ನೀವು ಕೂಡ ಚಟ್ನಿ ಒಂದು ಸರ್ತಿ ಟ್ರೈ ಮಾಡ್ಬೋದು. ರುಚಿ ಮಾತ್ರ ಸಖತ್ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ, ಸಣ್ಣ ಮಿಕ್ಸಿ ಜಾರಲ್ಲಿ ಎಲ್ಲನೂ ಕೂಡ ಫ್ರೈ ಮಾಡಿರುವಂಥದ್ದೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಇದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಮೇಲಿಂದ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಸರಳವಾಗಿ ಮಾಡುವಂಥ ನಾವು ಶೇಂಗಾ ಕಾಳು ಪುಟಾಣಿ ಕಾಳು ಚಟ್ನಿ ನೋಡಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ಅದೇ ಕಡೆ ಬಿಸಿಗಿಟ್ಟಿದ್ದೀನಿ. ಆಮೇಲೆ 1 ಚಮಚದಷ್ಟು ಎಣ್ಣೆ, ಅದರಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಡಿ. ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟಿದ್ರೆ ನಮ್ಮ ಚಟ್ನಿ ಒಗ್ಗರಣೆ ಸೂಪರಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವಿವಾಗ ಸ್ಟವ್ ಆಫ್ ಮಾಡಿ ಚಟ್ನಿ ಹಾಕಬೇಕಾಗತ್ತೆ. ಯಾವಾಗಲೂ ಕೂಡ ಚಟ್ನಿ ಹಾಕುವಾಗ ಸ್ಟವ್ ಆಫ್ ಮಾಡಿ ಚಟ್ನಿ ಹಾಕಿ, ಆವಾಗ ನಮ್ಮ ಚಟ್ನಿ ಒಗ್ಗರಣೆ ಸೂಪರಾಗಿ ಬರುತ್ತೆ. ಇವಾಗ ನೋಡಿ ನಿಮಗೆ ಯಾವ ರೀತಿಯಾಗಿ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ನೋಡಿ ಸಖತ್ ಟೇಸ್ಟಿ ಚಟ್ನಿ ರೆಡಿ. ಇವಾಗ ಇಡ್ಲಿ ವಡೆ ಚಟ್ನಿ ನಾನು ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡ್ಬೋದು. ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇದೇ ರೀತಿ ಹೊಸ ಹೊಸ ರೆಸಿಪಿ ತೊಗೊಂಡು ಬರ್ತಾ ಇರ್ತೀನಿ, ನೋಡ್ಕೊಂಡು ಹೋಗ್ಬೋದು. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ.